ಒಂದು ವಿಶೇಷವಾದಂಥ ಕಾರ್ಯಕ್ರಮದಲ್ಲಿ ಒಂದು ಸರಳವಾದ ಕಾರ್ಯಕ್ರಮದಲ್ಲಿ ಸೇರಿದ್ದೇವೆ. ನಮ್ಮ ದೇಶ ಕಂಡಂಥ ಅಪರೂಪದ ಪ್ರಧಾನಮಂತ್ರಿ ಅಜಾತ ಶತ್ರು ಅಂತ ಹೆಸರಾದಂಥ ಅಟಲ್ ಬಿಹಾರಿ ವಾಜಪೇಯಿ ಅವರ ಜನ್ಮ ಶತಮಾನೋತ್ಸವದ ಈ ಕಾರ್ಯಕ್ರಮದೊಳಗೆ ಈಗ ವರ್ಷಾಚರಣೆಯನ್ನು ಇಡೀ ದೇಶದಲ್ಲಿ ನಮ್ಮ ಪಕ್ಷದಿಂದ ಆಚರಣೆ ಮಾಡ್ತಾ ಇದ್ದಾವೆ. ಆ ಹಿನ್ನೆಲೆಯೊಳಗೆ ಕರ್ನಾಟಕದಲ್ಲೂ ಕೂಡ ನಮ್ಮ ಮಾನ್ಯ ರಾಜ್ಯಾಧ್ಯಕ್ಷರು ಒಂದು ತಂಡವನ್ನು ಏನು ರಚನೆ ಮಾಡಿದ್ದಾರೆ. ಆ ತಂಡದಲ್ಲಿ ನಾವು ಎಲ್ಲರೂ 12 ಜನ ಇದ್ದಾರೆ. ಎಲ್ಲ ವಿಭಾಗಗಳಲ್ಲಿ, ಎಲ್ಲ ಮಂಡಲಗಳಲ್ಲಿ, ಜಿಲ್ಲೆಗಳಲ್ಲಿ ಪ್ರವಾಸ ಮಾಡಿ ಅಟಲ್ಜಿಯವರ ಕಾಲಘಟ್ಟದಲ್ಲಿ ಕೆಲಸ ಮಾಡಿದಂಥ ಪ್ರಮುಖರ ಭೇಟಿ ಮಾಡಿ ಅವರಿಗೆ ಗೌರವ ಸಮರ್ಪಣೆ ಮಾಡ್ತಕ್ಕಂಥದ್ದು ಪಕ್ಷದ ವತಿಯಿಂದ ಯೋಜನೆಯನ್ನು ಮಾಡಿಕೊಂಡಿದ್ದೇವೆ. ಮತ್ತು ಅವರ ವಿಶೇಷವಾದ ಸ್ಮೃತಿಗಳು ಏನಿದೆ, ಅಟಲ್ಜಿ ಅವರ ಒಡನಾಟದ ಫೋಟೋಗಳಿರ್ಬೋದು, ಅವರ ಅನುಭವಗಳಿರ್ಬೋದು, ಅನಿಸಿಕೆಗಳಿರ್ಬೋದು, ಅದನ್ನೆಲ್ಲದನ್ನು ಕೂಡ ನಾವು ಇಂದಿನ ಪೀಳಿಗೆಗೆ ಅದು ಮನನ ಮಾಡಿಸೋ ದೃಷ್ಟಿಯಿಂದ, ಅರ್ಥ ಮಾಡಿಸೋ ದೃಷ್ಟಿಯಿಂದ ಒಂದು ಸರಳವಾದಂಥ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಆ ಹಿನ್ನೆಲೆ ಒಳಗೆ ಇವತ್ತು ದಾವಣಗೆರೆಯಲ್ಲಿ BJP ಸೋಮಣ್ಣ ಅಂತಲೇ ಹೆಸರಾದಂಥ ನಮ್ಮ ಪಕ್ಷದ ವರಿಷ್ಠ ನಾಯಕರಲ್ಲಿ ಒಬ್ಬರಾದಂಥ J. ಸೋಮನಾಥ್ರವರು ಇಂದಿನ BJPಯ ನಗರ ಘಟಕದ ಅಧ್ಯಕ್ಷರಾಗಿ ಕೂಡ ಅವರು ಜವಾಬ್ದಾರಿ ವಹಿಸಿದ್ರು. ಜಿಲ್ಲೆಯಲ್ಲೂ ಕೂಡ ಪದಾಧಿಕಾರಿಗಳಿಗೆ ಜವಾಬ್ದಾರಿ ವಹಿಸಿದ್ದಾರೆ. ಅವರ ಮನೆಗೆ ನಾವು ಇವತ್ತು ಬಂದಿದ್ದೇವೆ. ಈ ಒಂದು ನಮ್ಮ ಮಾನ್ಯ ಜಿಲ್ಲಾ ಅಧ್ಯಕ್ಷರ ನೇತೃತ್ವದಲ್ಲಿ ಪಕ್ಷದ ಎಲ್ಲ ಹಿರಿಯ ನಾಯಕರು, ಮಾಜಿ ಶಾಸಕರಾದಂಥ ಎಂ ಬಸವರಾಜ ನಾಯಕರು, ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಗಳಾದಂಥ ಧನಂಜಯ ಕಡ್ಲೆಬಾಳ್ ಅವರು, ಅಣ್ಣೇಶ್ ಅವರು, ಮತ್ತು ಮಾಜಿ ನಮ್ಮ ಪಕ್ಷದ ಕಾರ್ಪೊರೇಷನ್ನಿನ ಮಾಜಿ ಮೇಯರ್ ಆದಂಥ MS ವಿಠಲ್ ಅವರು, ನಮ್ಮ ಪಕ್ಷದ ಹಿರಿಯ ನಾಯಕರು ಮತ್ತು ಪಕ್ಷದಲ್ಲಿ ಹಿಂದೆ ಸಂಘಟನಾ ಪ್ರಧಾನ ಕಾರ್ಯದರ್ಶಿಯಾಗಿ ಜವಾಬ್ದಾರಿ ನಿರ್ವಹಿಸಿದಂಥ ಮತ್ತು ಈಗ ಅಟಲ್ಜಿ ಜನ್ಮ ಶತಮಾನೋತ್ಸವ ಸಮಿತಿಯ ದಾವಣಗೆರೆ ಜಿಲ್ಲೆಯ ಪ್ರಮುಖರಾಗಿರ್ತಕ್ಕಂಥ ಶ್ರೀ LN ಕಲ್ಲೇಶ್ ಅವರು ಮತ್ತು ಸಂಚಾಲಕರಾಗಿರ್ತಕ್ಕಂಥ ನಮ್ಮ ಕೊಟ್ರೇಶ್ ಅವರು, ಸಂಚಾಲಕರಾಗಿರ್ತಕ್ಕಂಥ ವಿಶ್ವಾಸ್ ಅವರು, ನಾವೆಲ್ಲರೂ ಕೂಡ ಇವತ್ತು ಬಂದು KM ಸುರೇಶ್ ಅವರು, ನಮ್ಮ ಡೂಡಾದ ಇಂದಿನ ಚೇರ್ಮನ್ ಅವರು, ಎಲ್ಲರೂ ನಾವು ಬಂದು ಇವತ್ತು ಜಿಲ್ಲಾ ಅಧ್ಯಕ್ಷರಾದಂಥ ರಾಜಶೇಖರ್ ಅವರ ನೇತೃತ್ವದಲ್ಲಿ ಅವರಿಗೆ ಸೋಮಣ್ಣನವರಿಗೆ ನಾವು ಗೌರವವನ್ನು ಪಕ್ಷದ ಪರವಾಗಿ ಸಲ್ಲಿಸಿದ್ದೇವೆ. ನಾನು ತಮ್ಮೆಲ್ಲರ ಪರವಾಗಿ ಸೋಮಣ್ಣನವರಲ್ಲಿ ವಿನಂತಿ ಮಾಡೋದು, ತಮ್ಮ ಅಟಲ್ಜಿ ಅವರ ಕಾಲದ ನೆನಪುಗಳನ್ನು ನಮ್ಮ ಜೊತೆ ಹಂಚ್ಕೋಬೇಕು ಅಂತ ವಿನಂತಿ ಮಾಡ್ತೇನೆ. ನಮಸ್ಕಾರ. ನಮಗೊಂದು ವಿಶೇಷ ವಜ್ರನೇ ಸಿಕ್ಕುತ್ತು ಅನ್ನೋಂಗಾಗೋದು. ಅಂತಿಂಥ ವಜ್ರ, ವಿಶೇಷವಾದ ವಜ್ರ. ಅದಕ್ಕೆ ಕಾರಣ ಯಾರಪ್ಪ ಅಂದರೆ ನನ್ನ ಹೆಂಡತಿ. ಆಕೆನೇ ಎಲ್ಲ ಕಡೆಗೂ ಅವರು ದಾವಣಗೆರೆಗೆ ಬಂದಾಗ ಫುಡ್ ತಯಾರು ಮಾಡಿದ್ದು ನನ್ನ ಹೆಂಡತಿ. ಅವ್ರು ಹೇಳಿದ್ರು, ಅವ್ರಿಗೆ ಏನಾಗಬಾರ್ದು, ಅದು ಹಿಂಗೆ ಅಂತ ಏನೇನೋ ಹೇಳಿ ಐಬಿಗೆಲ್ಲ ರೆಡಿ ಮಾಡಿ ಕಳಿಸಿದ್ರು. ಆವಾಗ ಅವರು ಊಟ ಮಾಡಿದರು. ನಾನು ಶಂಕರನಾರಾಯಣ ಎಲ್ಲ ಸೇರಿ ಊಟ ಮಾಡಿಸಿದ್ವಿ. ಆವಾಗ ಸರಿ ಆಯಿತು. ನಾವು ಬಾಂಬೆ ಮೀಟಿಂಗ್ ಹೋದಾಗ ದಾವಣಗೆರೆ ಹೋದೆ ಅಂದರೆ ಅವರ ಜ್ಞಾಪಕ ಶಕ್ತಿ ಎಂಥದ್ದು ಅಂತ ನಮಗೆ ಭಾಳ ಆಶ್ಚರ್ಯ. ಆಮೇಲೆ ನಮಗಿನ್ನೂ ಒಂದು ಆಶ್ಚರ್ಯ ಕಾದತ್ತು ಅಂದರೆ ಬೆಳಗ್ಗೆ 9 ಗಂಟೆಗೆ ಕೊಟ್ಬಿಟ್ಟಾರೆ ನಮ್ಮ ದಾವಣಗೆರೆ ಪ್ರೋಗ್ರಾಮ್. 9 ಗಂಟೆಗೆ ಇನ್ಯಾವ ಬರ್ತಾನ್ರಿ ಅಂತ ನಾವು ಸ್ಟೇಟ್ನವ್ರ ಹತ್ರ ಜಗಳಾಟ. ನಮಗೆ ಗೊತ್ತಿಲ್ಲಪ್ಪ, ನಿಮ್ಮ ದಾವಣಗೆರೆ 9 ಗಂಟೆಗೆ ಅಂದರು. ಆಯಿತು ಒಂದು ಮತ್ತು ಧೈರ್ಯ ಮಾಡ್ಕೊಂಡು ಎಲ್ಲ ಹೈಸ್ಕೂಲ್ ಪೀರಿಯಡ್ಗೆ ಮಾಡಿದ್ವಿ. ಅಲ್ಲಿ 9 ಗಂಟೆಗೆ ಇನ್ನು 8:45ಗೆ ಜನ ಸಾಗರ ಹಂಗೆ ಅಯ್ಯೋ ನಮಗೆ ಮಾತಾಡೋಕ್ಕೆ ಬಾಯಿಲ್ದಂಗೆ ಆಗ್ಬಿಡ್ತು. ಅಂಥ ಮಹಾನ್ ವ್ಯಕ್ತಿ ಇನ್ನೆಂದು ನಾವು ಕಾಣೋಕ್ಕೆ ಸಾಧ್ಯನೇ ಇಲ್ಲ. ಯಾಕಂದರೆ ಪ್ರತಿಯೊಂದ್ರಾಗ ಅವ್ರು ಹೇಳೋರು, ಯಾವುದು ಪಕ್ಷ ಭೇದ ಯಾವುದೂ ಇಲ್ಲ. ವಾಜಪೇಯಿ ಅವರು ನಾ ಬರ್ತೇನಪ್ಪ, ವಾಜಪೇಯಿ ಅದು ಬಡ ಮೇಷ್ಟ್ರ ಮಗ ಆತ ಅಂತ ಹೆಸರು ತಗೋಬೇಕಾದ್ರೆ ಅದು ನಿಜವಾಗ್ಲೂ ಭಾಗ್ಯವಂತನೇ. ಆಮೇಲೆ ಇನ್ನೂ ಒಂದು ವಿಶೇಷ ಅಂದರೆ ಅವರು ಯಾವುದಕ್ಕೂ ಹಿಂಗೆ ಹಾಗೆ ಅಂತದ್ದಿಲ್ಲ. ಪ್ರತಿಯೊಂದು ಸಂದರ್ಭದಲ್ಲೂ ಅವರು, ನಾವು ಬಾಂಬೆಗೆ ಹೋದಾಗ ಕ್ರಿಶ್ಚಿಯನ್ ಹೊಂಟಿತು. ಆವಾಗ ಅವ್ರು ಯಾರು ಏನು ಮಾತಾಡೋಂಗಿಲ್ಲ, ಕರ್ನಾಟಕದವ್ರು ಇರಲಿ ನಾನು. ಆಮೇಲೆ ಅವರು ಎಲ್ಲರೂ ಒಂದಾಗಿ ಒಂದು ಸ್ಲೋಗನ್ ತಯಾರು ಮಾಡಿದ್ವಿ, ಅಂಧೇರಿ ಮೇ ಏಕ್ ಚಿಂಗಾರಿ ಅಟಲ್ ಬಿಹಾರಿ.
ಯಾರು ನೋಡು ಅಂದೇಮಿ ಯೋಚನೆ ಅಟಲ್ ಬಿಹಾರಿ ಯಾರ ಬಾಯಾಗಾರ ನೋಡು ಅಟಲ್ ಬಿಹಾರಿ. ಹಂಗೆ ಆ ಒಂದು ಪುಣ್ಯಾತ್ಮ ನಮ್ಮನ್ನು ಬೆಳೆಸ್ದೆ. ಅದೇ ನಮಗೆ ಮನಸ್ಸಿನಲ್ಲಿ ಅಚ್ಚು ಉಳಿದ್ಬಿಡ್ತು. ನಾವು ಯಾರೇ ಕೇಳಿದೆ ಅಟಲ್ಜಿ ಹೀಗೆ ಆ ಮಹಾತ್ಮನ ಹೆಸರು. ಆಮೇಲೆ ದಾವಣಗೆರೆ ವೇದಿಕೆ ಮೇಲೆ ರವೀಂದ್ರನಾಥ್ ಎಲ್ಲರೂ ಕುಂತಿದ್ರು. ನಾವೆಲ್ಲ ಹಂಗೆ ಆ ಕಡೆ ನಿಂತು ನಾನು ಶಂಕರನಾರಾಯಣ ಪೈಲ್ವಾನ್ ಕೌನ್ ಹೈ ಪೈಲ ಭಾಷಣ ಕರೋ ಅಂದ್ರೆ ರವೀಂದ್ರನಾಥ್ ಗೀಸಿ ಬಿಟ್ಕೊಂಡು ಭಾರಿ ಹೋಗಿದ್ದ ಭಾಷಣ ಕರೋ. ಅವರು ರವೀಂದ್ರನಾಥ್ ನಡ್ಕೋತಿದ್ರು, ಆದ್ರೆ ಬಿಡ್ಲಿಲ್ಲ ಅವನು ಹೊಡೆದ. ಏನು ನೋಡು ಬೈಟೋ ಅಂದು ಆಮೇಲೆ ಅವ್ರು ಶುರು ಮಾಡಿದ್ರು. ಜನ ಕೇಕಿ ಹೊಡೆಯೋದೇನು, ಚಪ್ಪಲಿ ಹೊಡೆಯೋದೇನು, ಅದು ವಿಶೇಷವಾದ ಒಂದು ಕಾರ್ಯಕ್ರಮ ನಮ್ಮ ದಾವಣಗೆರೆಯಲ್ಲಿ. ಆಮೇಲೆ ಇದು ದುಡ್ಡು ಹೆಂಗೆ ಅಡ್ಜಸ್ಟ್ ಮಾಡ್ಬೇಕಪ್ಪ ಸುಮಣ, ನೀನೇನೋ ಮಾತಾಡ್ತೀಯ. ಆವಾಗ ನಾವು ಹೇಳಿದ್ವಿ, ನೀವೇನು ಯೋಚನೆ ಮಾಡಬಾರ್ದು, ಇದ್ರ ಕಮಿಟಿ ಅಂತ ಮಾಡಿ ACK ಅವ್ರನ್ನ, ವಿಶ್ವರಾಜ ನಮ್ಮ ಇವ್ರನ್ನ ಕಮಿಟಿ ಮೆಂಬರ್, ಅಧ್ಯಕ್ಷರು, ಕಾರ್ಯದರ್ಶಿಗಳು ಅಂತ ಮಾಡಿದ್ರು. ಆಮೇಲೆ ಇನ್ನೂ ಒಂದು ವಿಶೇಷ ಅಂದರೆ ಅವ್ರ ಜೊತೆಗೆ ಊಟಕ್ಕೆ ಕುಂತ್ರೆ 2,000 ರೂಪಾಯಿ ಕೊಡ್ಬೇಕು ನಾವು. ಯಾರು ಅಟಲ್ಜಿ ಜೊತೆಗೆ ಊಟಕ್ಕೆ ಕುಂದ್ಬೇಕು 1,000 2,000. ಆ ಬೇಲ್ ಅಂತ ಫಸ್ಟ್ ಆಟೋಮೊಬೈಲ್ ಇದ್ರೂ ಫಸ್ಟ್ ಮೈ ಬೇಡ್ತಾ ವಾಜ್ಪೇಯಿ ಸಾತ್ ಅಂತ ಬಂದು ಅವನೇ ವಾಲಂಟಿಯರ್ ಆಗಿ ಹಿಂಗೆ ಸಂಗ್ರಹ ಮಾಡಿ ಆಗಿನ ಟೈಮ್ನಾಗೆ 1 ಲಕ್ಷ ರೂಪಾಯಿ ಕೊಟ್ವಿ. BJP ಅನ್ನೋರು 12 ಜನ 1 ಲಕ್ಷ ರೂಪಾಯಿ ಅಡ್ಜಸ್ಟ್ ಮಾಡಿ ಕೊಟ್ಟಿದ್ದೆ ನಮಗೊಂದು ಭಾಗ್ಯ 60ನೇ ವರ್ಷದ ಇದಕ್ಕೆ. ಹಂಗಾಗಿ ನಮಗೆ ಅದು ಒಂದು ಬಲವಾದ ಶಕ್ತಿ. ವಾಜಪೇಯಿ ಅಂದರೆ ನಮಗೊಂದು ಶಕ್ತಿ ಇದ್ದಂಗೆ. ಎಲ್ಲೇ ಹೋಗಲಿ ವಾಜಪೇಯಿ ಹೆಸರು ಸಾಕು ಹಂಗೆ ಏನು ಬರೋದು. ಆ ದೃಷ್ಟಿಯಿಂದ ನಾವು ಅಟಲ್ಜಿಗೆ ಎಷ್ಟು ಹೇಳಿದರೂ ಸಾಲದು. ಇಷ್ಟು ನನ್ನ ಅನುಭವದಲ್ಲಿ ಇದು ಮಾಡಿದೆ ಅಷ್ಟೇ.